ನಮಸ್ಕಾರ. ನಾವು ಫಿಕ್ಸರ್ ಮತ್ತು ಡ್ರಿಲ್ಲಿಂಗ್ ಮೇಲೆ ಚರ್ಚಿಸಲಿದ್ದೇವೆ. ಉದ್ದೇಶಗಳು. ಈ ವಿಡಿಯೋದ ಕೊನೆಯಲ್ಲಿ ನೀವು ಮಾಡಬಹುದಾದ ಮೊದಲನೆಯದಾಗಿ ಒಂದು ಜಿಗ್ನಲ್ಲಿ ವರ್ಕ್ ಪೀಸ್ ಅನ್ನು ಪತ್ತೆ ಮಾಡಿ. ಎರಡನೆಯದಾಗಿ MS ಚಾನೆಲ್ನಲ್ಲಿ ಹೋಲ್ ಮಾಡಿ. ಮೂರನೆಯದಾಗಿ ಅಕ್ಯುರೆಸಿ ಚೆಕ್ ಮಾಡಿ. ಈ ಪ್ರಯೋಗಕ್ಕಾಗಿ ಅಗತ್ಯವಿರುವ ಮಷಿನರಿ ಮತ್ತು ಟೂಲ್ಗಳನ್ನು ಚರ್ಚಿಸೋಣ. ಲೇತ್ ಮಷೀನ್ 1 ನಂಬರ್, ಡ್ರಿಲ್ಲಿಂಗ್ ಮಷೀನ್ 1 ನಂಬರ್, ಬೆಂಚ್ ವಾಯ್ಸ್ 1 ನಂಬರ್, ಡ್ರಿಲ್ ಬ್ರಿಡ್ಸ್ 5 ರಿಂದ 12 ಮಿಲಿಮೀಟರ್ 1 ನಂಬರ್, ವರ್ನಿಯರ್ ಕ್ಯಾಲಿಪರ್ 1 ನಂಬರ್, ಸ್ಟೀಲ್ ರೂಲ್ 300 ಮಿಲಿಮೀಟರ್ 1 ನಂಬರ್, ಫೈಲ್ ಫ್ಲಾಟ್ 10 ಇಂಚಸ್ 1 ನಂಬರ್. ನಾವು ಫಿಕ್ಚರ್ಗಳ ಡ್ರಿಲ್ಲಿಂಗ್ ಮೇಲೆ ಚರ್ಚಿಸೋಣ. ಫಿಕ್ಚರ್ ಎನ್ನುವುದು ಒಂದು ಅಥವಾ ಹೆಚ್ಚಿನ ವರ್ಕ್ ಪೀಸ್ ಅನ್ನು ಅಕ್ಯುರೇಟ್ ಆಗಿ ಲೊಕೇಟ್ ಮಾಡಲು ಮತ್ತು ಸುರಕ್ಷಿತವಾಗಿ ಹೋಲ್ಡ್ ಮಾಡಲು ಬಳಸಲಾಗುವ ಪ್ರೊಡಕ್ಷನ್ ಟೂಲ್ ಆಗಿದೆ. ಇದರಿಂದ ಅಗತ್ಯವಿರುವ ಮಷಿನರಿ ಆಪರೇಷನ್ ಅನ್ನು ಮಾಡಬಹುದು. ಕೆಲಸ ಮಾಡಿದ ಮಷೀನಿನ ಟೇಬಲ್ಗೆ ಫಿಕ್ಚರ್ ಅನ್ನು ಸುರಕ್ಷಿತವಾಗಿ ಜೋಡಿಸಬೇಕು. ಫಿಕ್ಸರ್ನ ಮುಖ್ಯ ಉದ್ದೇಶವೆಂದರೆ ಕೆಲಸವನ್ನು ತ್ವರಿತವಾಗಿ ಮತ್ತು ಅಕ್ಯುರೇಟ್ ಆಗಿ ಲೊಕೇಟ್ ಮಾಡುವುದು ಹಾಗೂ ಸೆಕ್ಯೂರ್ ಆಗಿ ಹೋಲ್ಡ್ ಮಾಡಲು ಸಪೋರ್ಟ್ ಮಾಡುವುದು. ಮಷೀನ್ ಆಪರೇಷನ್ಗೆ ಉಪಯೋಗಿಸುವ ಸಾಮಾನ್ಯ ವಿಧಗಳು. ಮೊದಲನೆಯದಾಗಿ ಮಿಲ್ಲಿಂಗ್ ಫಿಕ್ಸರ್, ಎರಡನೆಯದಾಗಿ ಟರ್ನಿಂಗ್ ಫಿಕ್ಸರ್, ಮೂರನೆಯದಾಗಿ ಗ್ರೈಂಡಿಂಗ್ ಫಿಕ್ಸರ್. ಬೇಸ್ ಪ್ಲೇಟ್ ಟಿ ಸ್ಲಾಟ್ಸ್ ಮೂಲಕ ಮಷೀನಿನ ಟೇಬಲ್ನೊಂದಿಗೆ ಫಿಕ್ಸರ್ನ ಸರಿಯಾದ ಸ್ಥಳಕ್ಕೆ ಮಿಲ್ಲಿಂಗ್ ಫಿಕ್ಸರ್ನ ಬೇಸ್ ಪ್ಲೇಟ್ ಅನ್ನು ಅದರ ಕೆಳಭಾಗದ ಟೆನಾನ್ಗಳೊಂದಿಗೆ ಒದಗಿಸಲಾಗುತ್ತದೆ. 2 ಅಥವಾ 4 ಹೋಲ್ಡ್ ಡೌನ್ ಸ್ಲಾಟ್ಗಳನ್ನು ಬೇಸ್ ಪ್ಲೇಟ್ನಲ್ಲಿ ಮಷೀನ್ ಟೇಬಲ್ನೊಂದಿಗೆ ಫಿಕ್ಸರ್ ಅನ್ನು ರಿಜಿಡ್ ಕ್ಲ್ಯಾಂಪ್ ಮಾಡಲು ಒದಗಿಸಲಾಗುತ್ತದೆ. ಸ್ಟ್ಯಾಂಡರ್ಡ್ ಕ್ಲ್ಯಾಂಪ್ ಮತ್ತು ಲೊಕೇಟರ್ಸ್. ಡ್ರಿಲ್ ಜಿಗ್ಗಳಂತೆಯೇ ಫಿಕ್ಸರ್ನೊಂದಿಗೆ ವರ್ಕ್ ಪೀಸ್ಗಳನ್ನು ಕ್ಯಾಂಪ್ ಮಾಡಲು ಮತ್ತು ಲೊಕೇಟ್ ಮಾಡಲು ಇವುಗಳನ್ನು ಒದಗಿಸಲಾಗಿದೆ. ಫಿಕ್ಸರ್ನೊಂದಿಗೆ ಬಳಸಲಾಗುವ ಕ್ಲ್ಯಾಂಪ್ಗಳು ತುಂಬಾ ರಿಜಿಡ್ ಮತ್ತು ಗಟ್ಟಿಮುಟ್ಟಾಗಿರುತ್ತವೆ. ಕಟ್ಟಿಂಗ್ ಬ್ಲಾಕ್ಗಳು ಫಿಕ್ಸರ್ ಅನ್ನು ಇರಿಸಲು ಮತ್ತು ಮಷೀನ್ಗೆ ಮುಂಚಿತವಾಗಿ ಕಟ್ಟರ್ ಸಂಬಂಧಿಸಿದ ಕೆಲಸ ಮಾಡಲು ಇವುಗಳನ್ನು ಬಳಸಲಾಗುತ್ತದೆ. ಫಿಕ್ಸರ್ನೊಂದಿಗೆ ಕಟರ್ನ ಸರಿಯಾದ ಸ್ಥಾನಕ್ಕಾಗಿ ಕಟರ್ ಮತ್ತು ಬ್ಲಾಕ್ ಸೆಟ್ಟಿಂಗ್ ಮುಖಗಳ ನಡುವೆ ಫೀಲರ್ ಅನ್ನು ಪರಿಚಯಿಸಲಾಗಿದೆ. ಅನ್ನು ಬ್ಯಾಲೆನ್ಸ್ ಮಾಡುವುದು. ಟರ್ನಿಂಗ್ ಅಥವಾ ಸಿಲಿಂಡರಿನಾಕಾರದ ಗ್ರೈಂಡಿಂಗ್ ಫಿಕ್ಸರ್ಗೆ ಸ್ಥಿರವಾಗಿರುವ ಅನಿಯಮಿತ ವರ್ಕ್ ಪೀಸ್ ಅನ್ನು ಡೈನಾಮಿಕ್ ಆಗಿ ಬ್ಯಾಲೆನ್ಸ್ ಮಾಡಲು ಇದನ್ನು ಬಳಸಲಾಗುತ್ತದೆ. ಟರ್ನಿಂಗ್ ಫಿಕ್ಸರ್ನ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಫಿಕ್ಸರ್ನ ಬೇಸ್ ಪ್ಲೇಟ್ ಅನ್ನು ಫೇಸ್ ಪ್ಲೇಟ್ಗೆ ಜೋಡಿಸಲಾಗುತ್ತದೆ. ವೈಸ್ ಫಿಕ್ಸರ್. ಸ್ಟ್ಯಾಂಡರ್ಡ್ ಮಷೀನ್ ವೈಸ್ಗಳು ಸ್ಪೆಷಲ್ ಜಾಸ್ಗಳೊಂದಿಗೆ ಕೂಡಿಸಲಾಗಿದೆ. ಯಂತ್ರಕ್ಕಾಗಿ ಭಾಗಗಳನ್ನು ಹಿಡಿದಿಟ್ಟುಕೊಳ್ಳುವ ಸುಲಭ ವಿಧಾನವನ್ನು ಒದಗಿಸಲಾಗುತ್ತದೆ. ತಯಾರಿಕೆಯ ಉದ್ದೇಶಗಳಿಗಾಗಿ ಪರಸ್ಪರ ಸಂಬಂಧಿತ ಭಾಗಗಳನ್ನು ಇರಿಸಲು ಬಳಸುವ ಇತರ ರೀತಿಯ ಉಪಕರಣಗಳನ್ನು ಸಾಮಾನ್ಯವಾಗಿ ಫಿಕ್ಸರ್ ಎಂದು ಕರೆಯಲಾಗುತ್ತದೆ. ಬೆಂಡಿಂಗ್ ಫಿಕ್ಸರ್ಗಳು, ಅಸೆಂಬ್ಲಿ ಫಿಕ್ಸರ್ಗಳು ಮತ್ತು ವೆಲ್ಡಿಂಗ್ ಫಿಕ್ಸರ್ಗಳು ಈ ವಿಧಕ್ಕೆ ಉದಾಹರಣೆಗಳು. ಫಿಕ್ಸರ್ನ ನಿರ್ಮಾಣವು ಯಂತ್ರ ಮತ್ತು ತಯಾರಿಕೆಯ ವಿಧಾನಗಳನ್ನು ಅವಲಂಬಿಸಿರುತ್ತದೆ. ಫಿಕ್ಸರ್ನ ವರ್ಗೀಕರಣ. ಫಿಕ್ಸರ್ಗಳನ್ನು ಅವು ಬಳಸುವ ಯಂತ್ರದ ಪ್ರಕಾರದಿಂದ ವರ್ಗೀಕರಿಸಲಾಗುತ್ತದೆ. ಮಿಲ್ಲಿಂಗ್ ಯಂತ್ರಕ್ಕೆ ಫಿಕ್ಸರ್ ತಯಾರಿಸಿದರೆ ಅದನ್ನು ಮಿಲ್ಲಿಂಗ್ ಫಿಕ್ಸರ್ ಎಂದು ಕರೆಯಲಾಗುತ್ತದೆ. ಟರ್ನಿಂಗ್ ಫಿಕ್ಸರ್, ಮಿಲ್ಲಿಂಗ್ ಫಿಕ್ಸರ್, ವೆಲ್ಡಿಂಗ್ ಫಿಕ್ಸರ್. ಆರನೆಯದಾಗಿ ಬೆಂಡಿಂಗ್ ಫಿಕ್ಸರ್ಗಳು, ಅಸೆಂಬ್ಲಿ ಫಿಕ್ಸರ್, ಇನ್ಸ್ಪೆಕ್ಷನ್ ಫಿಕ್ಸರ್ ಇತ್ಯಾದಿಗಳನ್ನು ಸಾಮಾನ್ಯವಾಗಿ ಬಳಸುವ ಕೆಲವು ಫಿಕ್ಸರ್ಗಳು. ಮತ್ತು ಫಿಕ್ಸರ್ನ ಎಲಿಮೆಂಟ್ಗಳು ಈ ರೀತಿಯಾಗಿವೆ. ಮೊದಲನೆಯದು ಲೊಕೇಶನ್, ಎರಡನೆಯದಾಗಿ ಕ್ಲ್ಯಾಂಪ್ ಮಾಡುವುದು, ಮೂರನೆಯದಾಗಿ ಟೂಲ್ ಗೈಡ್ ಅಥವಾ ಸೆಟ್ಟಿಂಗ್, ನಾಲ್ಕನೆಯದಾಗಿ ಬಾಡಿ ಬೇಸ್ ಅಥವಾ ಫ್ರೇಮ್. ಫಿಕ್ಸರ್ನ ವಿಧಗಳು. ಪ್ಲೇಟ್ ಫಿಕ್ಸರ್, ಇವು ಫಿಕ್ಸರ್ನ ಸರಳ ರೂಪಗಳು.
ಇದು ಲೊಕೇಟರ್ನ ಮತ್ತು ಕ್ಲ್ಯಾಂಪ್ ಹೊಂದಿರುವ ಫ್ಲಾಟ್ ಪ್ಲೇಟ್ನಿಂದ ಮಾಡಲ್ಪಟ್ಟಿದೆ. ಆಂಗಲ್ ಪ್ಲೇಟ್ ಫಿಕ್ಚರ್. ಲೊಕೇಟರ್ಗೆ ಲಂಬ ಕೋನದಲ್ಲಿ ಮಷೀನ್ ಭಾಗಕ್ಕಾಗಿ ಈ ಫಿಕ್ಚರ್ ಅನ್ನು ಬಳಸಲಾಗಿದೆ. ಆಂಗಲ್ ಪ್ಲೇಟ್ ಫಿಕ್ಚರ್ ಅನ್ನು ಮಾರ್ಪಡಿಸಲಾಗಿದೆ. ಈ ಫಿಕ್ಚರ್ ಅನ್ನು 90 ಡಿಗ್ರಿ ಹೊರತುಪಡಿಸಿ ಬೇರೆ ಕೋನಗಳಲ್ಲಿ ಮಷೀನ್ ಭಾಗಕ್ಕಾಗಿ ಬಳಸಲಾಗುತ್ತದೆ. ವೈಸ್ ಜಾವ್ಸ್ ಫಿಕ್ಚರ್. ಈ ಫಿಕ್ಚರ್ ಅನ್ನು ಮಷೀನಿನ ಸಣ್ಣ ಭಾಗಗಳನ್ನು ಮಷೀನಿಂಗ್ ಮಾಡಲು ಬಳಸಲಾಗುತ್ತದೆ. ಸ್ಟ್ಯಾಂಡರ್ಡ್ ವೈಸ್ ಜಾವ್ಸ್ಗಳನ್ನು ಕೆಲಸಕ್ಕೆ ಸರಿ ಹೊಂದುವಂತೆ ಮಾಡಿದ ಜಾವ್ಸ್ಗಳಿಂದ ಬದಲಾಯಿಸಲಾಗುತ್ತದೆ. ಇಂಡೆಕ್ಸಿಂಗ್ ಫಿಕ್ಚರ್. ಈ ಫಿಕ್ಚರ್ಗಳು ಮಷೀನಿನ ಅಗತ್ಯವಿರುವ ಭಾಗಗಳಿಗೆ ಸಮಾನ ಅಂತರದ ಮೇಲ್ಮೈ ಇರುವ ಹಾಗೆ ಬಳಸಲಾಗುತ್ತದೆ. ಫಿಕ್ಚರ್ನ ಉಪಯೋಗಗಳು. ಉತ್ಪಾದನಾ ಪ್ರಕ್ರಿಯೆಗಳಲ್ಲಿ ಉತ್ಪಾದಕತೆಯನ್ನು ಸುಧಾರಿಸಲು ಇಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇರಿಸಲಾಗಿದೆ. ಜಿಗ್ಗಳು ಮತ್ತು ಫಿಕ್ಚರ್ಗಳ ಅಪ್ಲಿಕೇಶನ್ ಈ ದಿಕ್ಕಿನತ್ತ ಸಾಕಷ್ಟು ಕೊಡುಗೆ ನೀಡಿದೆ. ಫಿಕ್ಚರ್ಗಳು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಅಸೆಂಬ್ಲಿಂಗ್ಗಾಗಿ ಬಹಳ ಸಾಧನಗಳಾಗಿವೆ. ಇವು ಸ್ಪೆಷಲ್ ಆಪರೇಷನ್ ಅನ್ನು ಅಕ್ಯುರೇಟ್ ಆಗಿ ಕೈಗೊಳ್ಳಲು ಸಹ ಅನುಕೂಲ ಮಾಡುತ್ತದೆ. ಫಿಕ್ಚರ್ ಅನ್ನುವುದು ಪ್ರೊಡಕ್ಷನ್ ಟೂಲ್. ಇದು ವರ್ಕ್ ಪೀಸ್ ಅನ್ನು ಲೊಕೇಟ್ ಮಾಡಿ ಹೋಲ್ಡ್ ಮಾಡಲು ಸಹಾಯ ಮಾಡುತ್ತದೆ. ಇದು ಕಟಿಂಗ್ ಟೂಲ್ಗೆ ಮಾರ್ಗದರ್ಶನ ನೀಡುವುದಿಲ್ಲ, ಆದರೆ ಸೆಟ್ಟಿಂಗ್ ಬ್ಲಾಕ್ಸ್ ಮತ್ತು ಫೀಲರ್ ಗೇಜ್ಗಳು ಇತ್ಯಾದಿಗಳ ಸಹಾಯದಿಂದ ಕಟಿಂಗ್ ಮೊದಲು ಉಪಕರಣಗಳನ್ನು ಇರಿಸಲು ಸಹಾಯ ಮಾಡುತ್ತದೆ. ವಿವಿಧ ರೀತಿಯ ಫಿಕ್ಚರ್ಗಳನ್ನು ಇದಕ್ಕಾಗಿ ತಯಾರಿಸಲಾಗುತ್ತದೆ. ಮೊದಲನೆಯದಾಗಿ ಮಿಲ್ಲಿಂಗ್, ಎರಡನೆಯದಾಗಿ ಟರ್ನಿಂಗ್, ಮೂರನೆಯದಾಗಿ ಗ್ರೈಂಡಿಂಗ್, ನಾಲ್ಕನೆಯದಾಗಿ ವೆಲ್ಡಿಂಗ್, ಐದನೆಯದಾಗಿ ಅಸೆಂಬ್ಲಿ, ಆರನೆಯದಾಗಿ ಬೆಂಡಿಂಗ್ ಮತ್ತು ಇತ್ಯಾದಿ. ಪ್ರಾಯೋಗಿಕವಾಗಿ ಚರ್ಚಿಸೋಣ. ಹಂತ 1 ಟಾಪ್ ಪ್ಲೇಟ್ ಮಾಡಿ. ಹಂತ 2 ಹುಕ್ ಬೋಲ್ಟ್ ಮಾಡಿ. ಹಂತ 3 ನೋಕ್ ಮಾಡಿ. ಹಂತ 4 ಜಿಗ್ ಬುಷ್ ಮಾಡಿ. ಹಂತ 5 ಜಿಗ್ ಅಸೆಂಬ್ಲಿಗೆ ಡ್ರಿಲ್ ಮಾಡಿ. ಹಂತ 6 ಟಾಪ್ ಪ್ಲೇಟ್ ಅನ್ನು ಪ್ಲೇಟ್ ಜಿಗ್ನಿಂದ ತೆಗೆಯಿರಿ. ಹಂತ 7 ಹುಕ್ ಬೋಲ್ಟ್ ಮತ್ತು ಟಚ್ ನಡುವಿನ ಕಂಪೋನೆಂಟ್ ಅನ್ನು ಸ್ಟಾಪರ್ ಪಿನ್ನಿಂದ ಲೊಕೇಟ್ ಮಾಡಿ. ಹಂತ 8 ಟಾಪ್ ಪ್ಲೇಟ್ ಅನ್ನು ನೋಬ್ಸ್ ಜೊತೆ ಕ್ಲ್ಯಾಂಪ್ ಮಾಡಿ. ಹಂತ 9 6 ಗುಣಾಕಾರ 4 ನಂಬರ್ಸ್ ಡಯಾಮೀಟರ್ ಇರುವ ಹಾಗೆ ಡ್ರಿಲ್ ಮಾಡಿ. ಹಂತ 10 ಟಾಪ್ ಪ್ಲೇಟ್ ಅನ್ನು ತೆಗೆಯಿರಿ. ಹಂತ 11 ಜಿಗ್ನ ಕಂಪೋನೆಂಟ್ ಅನ್ನು ಹೊರತೆಗೆಯಿರಿ. ಹಂತ 12 ಕಂಪೋನೆಂಟ್ ಅನ್ನು ವರ್ನಿಯರ್ ಕ್ಯಾಲಿಪರ್ನಿಂದ ಚೆಕ್ ಮಾಡಿ. ಈ ವಿಡಿಯೋದಲ್ಲಿ ಫಿಕ್ಚರ್ಗಳ ವೈಶಿಷ್ಟ್ಯಗಳು ಮತ್ತು ಪ್ರಕಾರಗಳು ಮತ್ತು ಜಿಗ್ನಲ್ಲಿ ವರ್ಕ್ ಪೀಸನ್ನು ಹೇಗೆ ಲೊಕೇಟ್ ಮಾಡುವುದು, MS ಚಲನ್ನಲ್ಲಿ ಹೋಲನ್ನು ಡ್ರಿಲ್ ಮಾಡುವುದು ಮತ್ತು ಅಕ್ಯುರಸಿಯನ್ನು ಚೆಕ್ ಹೇಗೆ ಮಾಡುವುದು ಎಂದು ನಾವು ಚರ್ಚಿಸಿದ್ದೇವೆ.